ನಮಸ್ಕಾರ, ವನಶ್ರೀ ಚಾನಲ್ಗೆ ಹೊಸ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ರಾಣಿ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಸತ್ಯ ಕಾವೇರಿ ಹತ್ರ ಹೋಗಿದ್ದಾನೆ. ವಕಾಲತಿ ಸೈನ್ ಹಾಕ್ಸ್ಬೇಕು ಅಂತ ಹೇಳ್ಬಿಟ್ಟು ಸೈನ್ ಹಾಕ್ಸ್ಕೊಂಡು ತಂದು ಭಾರ್ಗವಿಗೆ ಕೊಡಬೇಕು, ಜೆ ಕೆಗೂ ಭಾರ್ಗವಿಗೂ ಕೊಡಬೇಕು ಅಂತ ಹೇಳ್ಬಿಟ್ಟು ಆಯ್ತಣ್ಣ ನೀನು ಕೇಳಿದರೆ ನಾನು ಹಾಕಲ್ಲ ಅನ್ನಲ್ಲ, ಹಾಕ್ತೀನಿ ಅಂತೇಳಿ ಹಾಕ್ತಾಳೆ ಕಾವೇರಿ. ಸೈನ್ ಹಾಕ್ಬಿಟ್ಟು ವಕಾಲತ್ತಿಗೆ ಸೈನ್ ಹಾಕಿ ಅವನ ಕೈಗೆ ಕೊಡ್ತಾಳೆ. ಅವಾಗ ಅವನು ಮನಸ್ಸಲ್ಲಿ ಅಂದ್ಕೊಳ್ತಾನೆ, ಸುಳ್ಳು ಹೇಳಿ ಸೈನ್ ಹಾಕಿಸ್ತಾ ಇದ್ದೀನಿ ಕಾವೇರಿ, ಬಾಲ ಹೇಳಿರೋದ್ರಿಂದ ನಾನು ಬಂದು ಹಾಕಿಸ್ತಾ ಇದ್ದೀನಿ, ಮತ್ತೊಮ್ಮೆ ಬಾಲನ ನಂಬ್ತಾ ಇದ್ದೀನಿ, ಮೋಸ ಮಾಡಲ್ಲ ಅಂದ್ಕೊಂಡಿದ್ದೀನಿ, ಏನು ಮಾಡ್ತಾನೋ ದೇವ್ರಿಗೆ ಬಿಟ್ಟಿದ್ದು ಅಂತ ಅಂದ್ಕೊಂಡು ಇಸ್ಕೋತಾನೆ. ಈಸ್ಕೊಂಡು ಬಾಲಿಗೆ ಅದನ್ನು ತಗೊಂಡೋಗಿ ಸೈನ್ ಹಾಕ್ಸ್ಕೊಂಡು ತಗೊಂಡೋಗಿ ಕೊಡ್ತಾನೆ. ಆಮೇಲೆ ಸೈನ್ ಹಾಕ್ಸ್ಕೊಂಡು ಕೊಟ್ಟ ಕಾವೇರಿಗೆ ಹೇಗೋ ಒಟ್ಟಿಗೆ ರಾಣಿ ಜೊತೆ ಇರೋ ಹಾಗೆ ಆದರೆ ಸಾಕಪ್ಪ ಅಂತೇಳ್ಬಿಟ್ಟು ಅವನು ತುಂಬ ಇದು ಮಾಡ್ತಿರ್ತಾನೆ. ಆಮೇಲೆ ಈ ಕಡೆ ಬಂದು ಸತ್ಯ ಹಾಗಂತ ಹೇಳ್ಕೊಂಡು ವಕಾಲತ್ ಸೈನ್ ಹಾಕ್ಸ್ಕೊಂಡು ವಾಪಸ್ ಮನೆಗೆ ಬರ್ತಾನೆ. ಮನೆಗೆ ಬಂದು ಚೆನ್ನಾಗಿರಮ್ಮ ಕಾವೇರಿ, ಚೆನ್ನಾಗಿ ಊಟ ಮಾಡ್ಕೊಂಡಿರು ಅಂತೇಳಿ ಜೈಲಲ್ಲಿ ಎಲ್ಲ ಹೇಳ್ತಾನೆ. ಬೇಜಾರು ಮಾಡ್ಕೋಬೇಡ, ಆದಷ್ಟು ಬೇಗ ಬಿಡಿಸ್ತೀನಿ, ನೀನೇನು ಟೆನ್ಷನ್ ತಗೋಬೇಡ, ಆರಾಮಾಗಿರು ಅಂತೇಳಿ, ನಿನ್ನ ಮಗಳು ಚೆನ್ನಾಗಿದ್ದಾಳೆ, ಏನೂ ತೊಂದರೆ ತಗೋಬೇಡ ಅಂತ ಎಲ್ಲ ಹೇಳ್ತಾನೆ. ಹೌದಾ ಅಣ್ಣ, ಚೆನ್ನಾಗಿರಲಿ ರಾಣಿ ಅಂತೇಳ್ಬಿಟ್ಟು ಅವಳು ಆಯಿತು ಅಣ್ಣ ಹಾಕ್ತೀನಿ ಅಂತೇಳ್ಬಿಟ್ಟು ವಕಾಲತಿ ಸೈನ್ ಹಾಕ್ತಾಳೆ. ಹಾಕಿದ ಮೇಲೆ ತಗೊಂಡು ಬಂದು ಅದನ್ನು ಬಾಲಿಗೆ ಕೊಡ್ತಾನೆ. ಬಾಲು ಕೊಟ್ಟಾಗ ಬಾಲು ಅದನ್ನು ಮೂವ್ ಮಾಡ್ತಾನೆ. ಭಾರ್ಗವಿ ಹೋಗಿ ಕೊಡಬೇಕಾಗುತ್ತೆ. ಜೆ ಕೆನೂ ಭಾರ್ಗವಿನೂ ಕೇಸ್ ಗೆದ್ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ಹಾಗಾಗ್ಬಿಟ್ಟು ಅದೇನೇ ಆದ್ರೂ ಅವ್ರು ಸೋಲ ಮಾತೇ ಇಲ್ಲ ಅಂತ ಅಂದ್ಕೊಂಡು ಬಾಲ ಅವ್ರಿಗೆ ತಗೊಂಡೋಗಿ ವಕಾಲತ್ತು ಕೊಡಬೇಕಾಗುತ್ತೆ. ಈ ಕಡೆ ಬಂದು ಬಾಲ ಇವತ್ತು ಏನಾದರೂ ತಿಂಡಿ ಸ್ಪೆಷಲ್ ಮಾಡಬೇಕು ಅಂತೇಳಿ ಅಪ್ಪ ಮಗಳಿಬ್ಬರು ಮಾತಾಡಿಕೊಂಡು ಯೂಟ್ಯೂಬ್ ನೋಡಿಕೊಂಡು ಮಾಡ್ತಾಯಿರ್ತಾರೆ. ಆಮೇಲೆ ರಾಣಿ ಹೇಳ್ತಾ ಇರ್ತಾಳೆ, ಇಂತಿಂಥದ್ದು ಹಾಕಬೇಕು, ಹೀಗೆ ಮಾಡಬೇಕು, ಇಂತಿಂಥದ್ದು ಹಾಕಬೇಕು ಅಂತ ಎಲ್ಲ ಹೇಳ್ತಾಳೆ. ಅವಳು ಹೇಳ್ದಂಗೆ ಇವನ್ನೆಲ್ಲ ಹಾಕಿ ಮಾಡ್ತಾಯಿರ್ತಾನೆ. ಆ್ಯಕ್ಚುಲಿ ಅದು ಯೂಟ್ಯೂಬಲ್ಲಿ ನೋಡಿದ್ದು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಓಕೆ, ಅಂತೂ ಅಡುಗೆ ಗೊತ್ತಿಲ್ಲದಿದ್ದರಿಗೆ ಫೈನು. ಆಮೇಲೆ ತರಕಾರಿಗಳು ಯಾವ್ಯಾವ ಹಾಕಬೇಕು ಅಂತ ಎಲ್ಲ ಹೇಳ್ತಾಳೆ. ಆಮೇಲೆ ಏನೇನು ಪೌಡ್ರ್ ಹಾಕಬೇಕು ಅಂತ ಹೇಳ್ತಾಳೆ. ಅದೆಲ್ಲ ಹಾಕ್ತಾನೆ. ಹಾಕಿ ಏನೋ ಒಂದು ತಿರುಗಿಸಿ ಮಾಡಿ ರೆಡಿ ಮಾಡ್ತಾನೆ. ರೆಡಿ ಮಾಡಿ ಅಪ್ಪ ಮಗಳು ಇಬ್ಬರೂ ತಿನ್ನಬೇಕಾಗುತ್ತೆ. ಆಮೇಲೆ ಬಾಲಂಗೆ ಒಂದೊಂದ್ಸಲಿ ಪಾಪ ಅಮ್ಮ ಇಲ್ಲದ ಮಗು ಅಂತೇಳ್ಬಿಟ್ಟು ಬೇಜಾರಾಗುತ್ತೆ. ಎಂಥ ಕೆಲಸ ಆಗೋಯಿತು ಅಮ್ಮ, ನನ್ನಿಂದನೇ ಕಾವೇರಿ ಜೈಲಿಗೆ ಹೋಗಂಗೆ ಆಯ್ತಲ್ಲ ಅಂತೇಳ್ಬಿಟ್ಟು ಭಾಳ ಬೇಜಾರು ಮಾಡ್ಕೊಳ್ತಾನೆ. ಒಂದೊಂದ್ಸಲಿ ವರ್ಧನ ಮೇಲೆ ಬೇಜಾರಾಗುತ್ತೆ, ಮೋಸ ಮಾಡಿಬಿಟ್ನಲ್ಲ ಅಂತೇಳ್ಬಿಟ್ಟು, ತನ್ನ ಹೆಂಡ್ತಿನ ತಾನೇ ಸಾಯಿಸಿ ಕಾವೇರಿ ಮೇಲೆ ಬರೋಂಗೆ ಮಾಡಿಬಿಟ್ನಲ್ಲ ಅಂತ ಅದು ಬೇರೆ ಬೇಜಾರಾಗುತ್ತೆ. ಈ ರೀತಿ ಎಲ್ಲ ಯೋಚನೆ ಮಾಡ್ತಾನೆ. ಪಾಪ ಮಗುಗೆ ಏನು ಹೇಳಿದ್ರು ಅದಕ್ಕೆ ಅರ್ಥ ಆಗಲ್ಲ, ಅದೇನು ಮಹಾ ದೊಡ್ಡ ಮಗುವಲ್ಲ ರಾಣಿ, ಅವಳಿಗೆ ಗೊತ್ತಾಗೋದಿಲ್ಲ. ಏನೋ ಅಮ್ಮ ಒಂದು ಬರಬೇಕು ಆಚೆ ಅನ್ನೋದೊಂದು ಇಂಟೆನ್ಷನ್ ಇದೆ, ಅಷ್ಟು ಬಿಟ್ಟರೆ ಎಲ್ಲಿ ಹೆಂಗೆ ಕೇಸ್ ಹೆಂಗಾಯಿತು ಏನು ಕತೆ. ಆ ಮಗು ಹುಟ್ಟಿದಾಗ ಜೈಲಿಗೆ ಹೋಗಿರೋದು ಅವಳು, ಇಲ್ಲಿವರೆಗೆ ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ. ಹಾಗಾಗಿ ಪಾಪ ಚಿಂತೆ ಆಗ್ಬಿಟ್ಟಿದೆ, ಏನು ಮಾಡೋದು, ಹೇಗೆ ಅಪ್ಪ ಬಿಡಿಸ್ಕೊಬರ್ತಾರೆ ಅನ್ನೋ ಒಂದು ಗ್ಯಾರಂಟಿ ಮೇಲೆ ಪಾಪ ಮಗು ಬಂದಿದ್ದಾಳೆ ಇಲ್ಲಿಗೆ. ಯಾವ ಕಾರಣಕ್ಕೂ ನಮ್ಮ ಅಪ್ಪನ ಹತ್ರ ದುಡ್ಡಿಲ್ಲ, ನಿಮ್ಮ ಅಪ್ಪ ಹತ್ರ ದುಡ್ಡು ಇದೆ, ನಿಮ್ಮ ಅಪ್ಪನೇ ಬಿಡಿಸ್ತಾರೆ, ನೀನು ಅಲ್ಲಿಗೆ ಹೋಗು ರಾಣಿ, ಮತ್ತು ನಮ್ಮಮ್ಮ ಹಿಂಸೆ ಕೊಡ್ತಾರೆ ನಿನಗೆ, ನಿಮ್ಮಪ್ಪ ಆದರೆ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತೆಲ್ಲ ಹೇಳಿ ಮಾಡಿ ಕಳಿಸಿದ್ದಾನೆ ಚಂದು. ಹಾಗಾಗಿ ರಾಣಿ ಇಲ್ಲಿ ಬಂದು ಇಲ್ಲಿ ಚೆನ್ನಾಗಿದ್ದಾಳೆ ಒಟ್ಟಿಗೆ, ಏನೂ ತೊಂದರೆ ಇಲ್ಲ. ಅಪ್ಪ ಏನು ಬೇಕಲ್ಲ ತಂದು ಕೊಡ್ತಾನೆ. ಹಂಗಾಗಿ ಆರಾಮಿದೆ ಮಗು, ಮತ್ತಿನ್ನೇನು ತೊಂದರೆ ಇಲ್ಲ, ಏನು ಬೇಕಾದ್ದು ಮಾಡ್ಕೊಂಡು ತಿಂದು ಆರಾಮಾಗಿದ್ದಾರೆ. ಅವಳು ಸಾರಿಕಾ ಇವಾಗ ಎಂಟ್ರಿ ಕೊಡ್ತಾಳೆ. ಸಾರಿಕಾ ಎಂಟ್ರಿ ಕೊಟ್ಟು
ಅಂದರೆ ಬಾಲನ ಮೇಲೆ ಸಿಟ್ಟು ಬರುತ್ತೆ ಅವಳಿಗೆ. ಈ ನಮ್ಮ ಅಣ್ಣನ ಮತ್ತೆ ನೋಟಿಸ್ ಬರೋಂಗೆ ಮಾಡಿದ್ದಾನಲ್ಲ ಅಂತೇಳ್ಬಿಟ್ಟು ಕೋಪ ಬರುತ್ತೆ. ಅಂದರೆ ಬಾಲ ಕಳಿಸಿದ್ದಾನೆ ನೋಟಿಸು, ಅದು ವರ್ಧಗೆ ಹೋಗಿದೆ. ಅದನ್ನು ತೋರಿಸ್ತಾನೆ ವರ್ಧ ಸಾರಿಕಂಗೆ. ಸಾರಿಕಂಗೆ ತೋರಿಸಿದ್ದಕ್ಕೆ ಸಾರಿಕಾ ಸಿಟ್ಟು ಮಾಡಿಕೊಂಡು ಬಾಲನ ಕೇಳೋದಕ್ಕೆ ಅಂತ ಅವ್ರ ಮನೆ ಹತ್ರ ಬಂದಳು. ಒಳಗಡೆ ಬಾಗಿಲಿಗೆ ಬಂದಳು. ಅಷ್ಟೊತ್ತಿಗೆ ಬಾಗಿಲಿಗೆ ಬಂದ ತಕ್ಷಣವೇ ಅಂದರೆ ಇವ್ರು ಯಾರನ್ನೂ ಇನ್ನೂ ಭೇಟಿ ಆಗಿಲ್ಲ. ಅಂದರೆ ಬಾಲನ್ನು ರಾಣಿನೂ ಭೇಟಿ ಆಗಿಲ್ಲ. ಕೋಪ ತಾಪ ಅಷ್ಟೊಂದಿದೆ ಅವಳಿಗೆ. ಹಾಗೆ ಮತ್ತು ಕಾವೇರಿಗೆ ಧೈರ್ಯ ಹೇಳಿ ಅವನು ಅಲ್ಲಿಂದ ಬರ್ತಾನೆ. ಸತ್ಯ ಏನು ಮಾಡ್ತಾನೆ ಪಾಪ. ತಂಗಿ ಜೈಲಲ್ಲಿರುವಾಗ ಎಂಥ ಅಣ್ಣನಿಗೂ ಅವನು ಎಂಥವನೇ ವೈರಿ ಆದ್ರೂ ಪಾಪ ಬೇಜಾರಾಗುತ್ತೆ. ಹಾಗೆ ಸತ್ಯಂಗೂ ಬೇಜಾರಾಗುತ್ತೆ, ಅಳ್ತಾನೆ. ತಂಗಿ ನೋಡಿ ತುಂಬ ದುಃಖ ಆಗುತ್ತೆ. ತಂಗಿ ಒಂದು ಕಡೆ, ರಾಣಿ ಒಂದು ಕಡೆ, ಬಾಲನ ಜೊತೆ ರಾಣಿ, ಹೀಗೆ ಎಲ್ಲರೂ ಒಂದೊಂದು ಕಡೆ ಆಗಿಬಿಟ್ರಲ್ಲ ಅನ್ನೋದು ಒಂದು ಬೇಜಾರಿದೆ. ಅಮ್ಮ ಮಗಳು ಒಂದು ಕಡೆ ಸೇರ್ಸೋಕ್ಕಾಗಲೇ ಇಲ್ವಲ್ಲ ಅಂತ ಒಂದು ತುಂಬ ಬೇಜಾರಿದೆ ಅವನಿಗೆ. ಹಾಗಾಗಿ ಏನು ಮಾಡೋಕ್ಕೂ ಆಗ್ದಲ್ಲೇ ಪಾಪ ಅವನ ನೋವನ್ನು ಅವನೇ ತಿಂದು ಅಷ್ಟು ಲಕ್ಷ ಖರ್ಚು ಮಾಡೋವಷ್ಟು ಕೆಪಾಸಿಟಿ ಅವನಿಗಿಲ್ಲ ಸತ್ಯಂಗೆ. ಹಾಗಾಗಿ ಅವನು ಬಾಲನಿಗೆ ಹೇಳ್ದಂಗೆ ಬಾಲ ಏನು ಹೇಳ್ತಾನೋ ಅದೇ ಥರ ಮಾಡ್ತೀನಿ ಅಂತ ಹೇಳಿದ್ದಾನೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.